ಹಲೋ ಫ್ರೆಂಡ್ಸ್ ಈ ದಿನ ನಾನು ಸ್ಲಾಂಟಿಂಗ್ ಆರ್ಸ್ ಡಿಸೈನ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ, ಕಾಣಿಸ್ತಾ ಇದೆ. ಇದು ಸ್ಲಾಂಟಿಂಗ್ ಆರ್ಸ್ ಅಂತ ಹೇಳ್ತೀನಿ. ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರೋ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಹಾಕ್ಬೋದು, ಈಸಿ ಅಂತಲೇ ಹೇಳ್ಬೋದು. ನೋಡೋದಕ್ಕೂ ಅಷ್ಟೇ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ತುಂಬಾ ಸುಲಭ ಫ್ರೆಂಡ್ಸ್ ಇದು ಹಾಕೋದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಸ್ಲಾಂಟಿಂಗ್ ಆರ್ಸ್ ಡಿಸೈನ್ನ ಸುಲಭವಾಗಿ ಹೇಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲು ನಾವು ಅದಕ್ಕೆ 6 ಪಿಂಕ್ ಕಲರ್ ದಾರವನ್ನು ತಗೊಂಡು ನಾಟನ್ನು ಹಾಕ್ಕೊಳ್ಳೋಣ. ನಂತರ ನಾವು ಅದಕ್ಕೆ ಒಂದು ಲೆಂತ್ ಅಂತ ಬೀಡನ್ನು ತಗೊಳ್ಳೋಣ. ನೋಡೋದಕ್ಕೆ ಗೋಧಿ ಶೇಪ್ನಲ್ಲಿ ಇದೆ. ಸೊ ಈ ಬೀಡನ್ನು ಸಹ ನಾನು ಹಾಕ್ತಾ ಇದ್ದೀನಿ. ಈಗ ನಾನಿಲ್ಲಿ ಸ್ಯಾಂಪಲ್ ಪೀಸ್ಗೆ ಬ್ಯಾಕ್ ಸೈಡ್ನಲ್ಲಿ ಲಾಕನ್ನು ಹೇಗೆ ಬ್ಯಾಕ್ ಸೈಡ್ಗೆ ಹಾಕೋದು ಅನ್ನೋದನ್ನು ನಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ನೀವು ಅದನ್ನು ಕಲ್ತ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ನಾವು ಒಂದು ಲಾಕನ್ನು ಹಾಕಿದ ನಂತರ ಪಕ್ಕದಲ್ಲಿ ಮತ್ತೆ ಬಟ್ಟೆಗೆ ಇನ್ನೊಂದು ಲಾಕನ್ನು ಹಾಕ್ಕೊಳ್ಳೋಣ, ಸಿಂಗಲ್ ಲಾಕನ್ನು ಹಾಕ್ಕೊಳ್ಳೋಣ. ಸೊ ಸಿಂಗಲ್ ಲಾಕನ್ನು ಹಾಕಿದ ನಂತರ 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ ಹಾಕಿದ ನಂತರ 3 ಚೈನ್ ಯಾವ ಲೆವೆಲ್ಗೆ ಬರುತ್ತೆ ಆ ಲೆವೆಲ್ಗೆ ನಾವು 3 ಚೈನ್ನ ಲಾಕನ್ನು ಮಾಡ್ಕೊಳ್ಳೋಣ ಬಟ್ಟೆಗೆ. ನೋಡಿ, 3 ಚೈನ್ನ ಹಾಕ್ಕೊಂಡು ಲಾಕನ್ನು ಮಾಡಿದ ನಂತರ ಮತ್ತೆ ನಾವು 3 ಚೈನ್ನ ಹಾಕ್ಕೊಳ್ಳೋಣ. ನಿಮಗೆ ಇಲ್ಲಿ ಯಾವುದೇ ಕನ್ಫ್ಯೂಷನ್ ಬರಬಾರ್ದು ಅನ್ನೋದಕ್ಕೋಸ್ಕರ ಕಂಟಿನ್ಯೂಸ್ ನಾನು 3 ಚೈನ್ನೇ ಹಾಕ್ಕೊತಾ ಇದ್ದೀನಿ. ಬಟ್ ನಾವಿಲ್ಲಿ 3 ಚೈನ್ ಹಾಕ್ಕೋಬೇಕಾದ್ರೆ ಒಂದೇ ಲೆವೆಲ್ ನೋಡಿ, ಈ ಥರ ನೀಡಲ್ನ ಇಟ್ಕೊಂಡು ಲೆಂತ್ನಲ್ಲಿ ನಿಲ್ಲಿಸ್ಕೊಂಡು ಅದು ಯಾವ ಲೆವೆಲ್ಗೆ 3 ಚೈನ್ ಬರುತ್ತೆ ಆ ಲೆವೆಲ್ಗೆ ನಾವು ಬಟ್ಟೆಗೆ ಇಟ್ಕೊಂಡು ಲಾಕನ್ನು ಮಾಡಬೇಕು. ನಾವು ಅದು ಎಳೆದ್ರೆ ಮಾಡಿದ್ರೆ ಡಿಸೈನ್ ಹಾಳಾಗೋಗುತ್ತೆ. ತುಂಬ ಚೆನ್ನಾಗಿ ಬಂದಿದ್ರು ನಾವು ನಮ್ಮ ಸ್ಯಾರಿ ಅದು ಸುಕ್ಕಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಬೇಸನ್ನು ಹಾಕಬೇಕಾದ್ರೆ ತುಂಬ ನೀಟಾಗಿ ಕೇರ್ಫುಲ್ಲಾಗಿ ಬೇಸನ್ನು ಹಾಕ್ಕೋಬೇಕು. ಯಾವುದೇ ರಿಂಕಲ್ಸ್ ಬರಬಾರ್ದು. ಸೊ 3 ಚೈನ್ ಇದೇ ರೀತಿ ಕಂಪ್ಲೀಟ್ ಸ್ಯಾರಿಗೆ ಅಂದರೆ ಕಂಪ್ಲೀಟ್ ಸ್ಯಾಂಪಲ್ ಪೀಸ್ಗೆ ನಾನು 3 ಚೈನ್ನ ಹಾಕ್ಕೊತಿದ್ದೀನಿ. ನಿಮಗೂ ಅಷ್ಟೇ ಈ ಡಿಸೈನ್ನಲ್ಲಿ ಬೇಸ್ನಲ್ಲಿ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ನಾವು 3 ಚೈನ್ ಹಾಕ್ಕೊಂಡ್ನಾ ಇಲ್ಲ ಜಾಸ್ತಿ ಹಾಕ್ಕೊಂಡ್ವಾ ಅನ್ನೋದು ಯಾವುದು ಕೌಂಟಿಂಗ್ ಇರೋದಿಲ್ಲ. ನಿಮಗೆ ಕನ್ಫ್ಯೂಷನ್ ಸಹ ಆಗೋದಿಲ್ಲ. ಸೊ ಕಂಪ್ಲೀಟ್ ಡಿಸೈನ್ ನಾವು ಬೇಸ್ನಲ್ಲಿ 3 ಚೈನ್ನ ಹಾಕ್ಕೊಂಡು ಫಿಲ್ ಮಾಡ್ತೀವಿ. ಸೊ ಕಂಪ್ಲೀಟ್ ಈ ಸ್ಯಾಂಪಲ್ ಪೀಸ್ನ ನಾನು 3 ಚೈನಿಂದಲೇ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ 3 ಚೈನ್ನ ನಾವು ಕಂಪ್ಲೀಟ್ ಡಿಸೈನ್ಗೆ ಒಂದು ಪೀಸ್ಗೆ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಫಸ್ಟು ಬೇಸ್ ನಾನು ರೆಡಿಯಾಗಿದೆ, 3 ಚೈನ್ ಹಾಕಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ನ ಇದರಿಂದಲೇ ಮತ್ತೆ ನಿಮ್ಗೆ ಹೇಗೆ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಮತ್ತೆ ನಾವು ಅದೇ ಹೇಗೆ ನಾವು ಎಲ್ಲಿ ಸ್ಟಾರ್ಟಿಂಗ್ನಲ್ಲಿ ಬೇಸ್ನ ಲಾಕ್ ಮಾಡಿದ್ವಿ ಅದೇ ಪ್ಲೇಸ್ನಲ್ಲಿ ಸೆಕೆಂಡ್ ಸರಿನೂ ಸೇಮ್ ಅದೇ ಥ್ರೆಡ್ಡು 6 ದಾರವನ್ನೇ ಸಹ ನಾವು ತಗೊಂಡು ಪಿಕ್ ಮಾಡಿ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ನಾವಲ್ಲಿ 2 ಚೈನನ್ನು ಹಾಕ್ಕೊಳ್ಳೋಣ. 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ನಾವು ದಾರವನ್ನು ತಗೊಳ್ಳೋಣ. 1 ಟೈಮ್ ದಾರ ತೊಗೊಂಡು 3 ಚೈನ್ ಹಾಕಿದ್ವಲ್ಲ ಸ್ಟಾರ್ಟಿಂಗ್ನಲ್ಲಿ, 3 ಚೈನ್ ಒಳಗಡೆ ನಾವು 1 ಟೈಮ್ ದಾರ ತೊಗೊಳೋದು ಅಂದರೆ ಅದನ್ನು ಡಬಲ್ ಕ್ರೋಶ ಅಂತ ಕರಿತೀವಿ. ಸೊ ಡಬಲ್ ಕ್ರೋಶವನ್ನು ನಾವು ಮಾಡ್ತಾ ಹೋಗಬೇಕು. 2ರಲ್ಲಿ 1 ಅಂತ ನಾವು ಇನ್ಸರ್ಟ್ ಮಾಡಿಕೊಂಡು ಡಬಲ್ ಕ್ರೋಶವನ್ನು ಇದೇ ರೀತಿ ಕಂಪ್ಲೀಟಾಗಿ ಮಾಡ್ಕೋಬೇಕು. 3 ಚೈನ್ ಹಾಕಿರೋದ್ರಿಂದ 3 ಚೈನ್ನ ಒಳಗಡೆ 6 to 8 or 9 ನಮಗೆ ಡಬಲ್ ಕ್ರೋಶವನ್ನು ಇಡಿಸುತ್ತೆ. ಸೊ ನಿಮಗೆ ಕೌಂಟಿಂಗ್ ಬೇಡ. ಡಬಲ್ ಕ್ರೋಶ 3 ಚೈನ್ ಒಳಗಡೆ ನಾವು ಎಷ್ಟು ಕವರ್ ಮಾಡ್ಬೋದು ಅಷ್ಟು ನಾವು ಡಬಲ್ ಕ್ರೋಶವನ್ನು ಕಂಪ್ಲೀಟಾಗಿ ಮಾಡ್ತಾ ಹೋಗಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ನಾವು 6 ದಾರವನ್ನು ಕಂಪ್ಲೀಟಾಗಿ ಒಂದು ಎಳೆನೂ ಸಹ ಬಿಡದಂಗೆ ನಿಧಾನವಾಗಿ ಡಬಲ್ ಕ್ರೋಶವನ್ನು ಮಾಡಿಕೊಂಡು ನಾವು ದಾರವನ್ನು ಇನ್ಸರ್ಟ್ ಒಳಗಡೆ ಪಿಕ್ ಮಾಡಿಕೊಂಡು 2ರಲ್ಲಿ 1 ಈ ರೀತಿ ನಾವು ಕಂಪ್ಲೀಟಾಗಿ ಫಸ್ಟ್ ಸ್ಟೆಪ್ಪನ್ನು ಮಾಡ್ತಾ ಹೋಗಬೇಕು ಡಬಲ್ ಕ್ರೋಶವನ್ನು. ಅದು ಎಷ್ಟು ಫಿಲ್ ಆಗುತ್ತೆ ನೋಡಿ, ಇನ್ನೂ ಫಿಲ್ ಆಗ್ತಾ ಇದೆ, ಇನ್ನೂ ಜಾಗ ಇದೆ. ಸೊ ಅದಕ್ಕೆ ಇನ್ನೂ ಕಂಪ್ಲೀಟಾಗಿ ನಾನಲ್ಲಿ ಡಬಲ್ ಕ್ರೋಶವನ್ನು ಮಾಡ್ತಾ ಇದ್ದೀನಿ. ನೋಡಿ, ಅದಕ್ಕೆ ಎಷ್ಟು ಇಡಿಸುತ್ತೆ, ಇನ್ನೂ ಗ್ಯಾಪ್ ಕಾಣಿಸ್ತಿದೆ. ಸೊ ಅಲ್ಲಿ ಇನ್ನೂ ನಾನು ಡಬಲ್ ಕ್ರೋಶವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಎಂಡ್ ಆಗಿಲ್ಲ ಸ್ಟಾರ್ಟಿಂಗ್ನಲ್ಲಿ. ಸೊ ಅದು ಕಾಣಿಸುತ್ತೆ ನಿಮಗೆ ಇನ್ನೂ ಆಗುತ್ತಾ ಅಂತ. ಇಲ್ಲ, ಕಂಪ್ಲೀಟ್ ಆಗಿದ ನಂತರ ನಾವಲ್ಲಿ ಲಾಕನ್ನು ಮಾಡ್ಕೋಬೇಕು. ಅದನ್ನು ಹೇಗೆ ಅಂದರೆ ನಾವು ಲಾಕ್ ಮಾಡೋ ಬದಲು ನೀಡಲ್ನ ಮೇಲೆ ತೋರಿಸ್ತಿದ್ದೀನಿ ನೋಡಿ. ನೀಡಲ್ನ ಮೇಲೆ ನಾವು 1 ಟೈಮ್ ತೊಗೊಂಡ್ರೆ ಡಬಲ್ ಕ್ರೋಶ, ನಾನಿಲ್ಲಿ 2 ಟೈಮ್ ತೊಗೊತಿದ್ದೀನಿ ಅಂದರೆ ತ್ರಿಬಲ್ ಕ್ರೋಶ. ಪಕ್ಕದಲ್ಲಿ 2ನೇ 3 ಹಾಕಿದ್ವಲ್ಲ ಚೈನು, ಅದ್ರ ಮೇಲೆ ಲಾಕ್ ಮಾಡಿದ್ವಲ್ಲ, ಸೊ ಆ ಲಾಕ್ನ ಮೇಲೆ ನಾವು ತ್ರಿಬಲ್ ಕ್ರೋಶವನ್ನು ತೊಗೊತೀನಿ. ತ್ರಿಬಲ್ ಕ್ರೋಶ ಅಂದರೆ 2ರಲ್ಲಿ 1 3 ಟೈಮ್ ತೊಗೊತೀವಿ. 3 ಟೈಮ್ ನಾವು ತೊಗೊಂಡ್ರೆ ಅಲ್ಲಿ ತ್ರಿಬಲ್ ಕ್ರೋಶ ಆಗುತ್ತೆ. ಸೊ ತ್ರಿಬಲ್ ಕ್ರೋಶವನ್ನು ಮಾಡಿದ ನಂತರ ನಾವು ನಿಧಾನವಾಗಿ ದಾರವನ್ನು ಮೇಲ್ಭಾಗ ಮಾಡಿ ಗೋಧಿ ಶೇಪ್ನಲ್ಲಿ ಇದೆಯಲ್ಲ ಬೀಡು, ಸೊ ಆ ಬೀಡನ್ನು ನಾವು ಇನ್ಸರ್ಟ್ ಮಾಡಿ ಲಾಕನ್ನು ಮಾಡ್ಕೋಬೇಕು. ಸೊ ನಾನಲ್ಲಿ 6 ದಾರವನ್ನು ಬೀಡ್ನ ಒಳಗಡೆ ಇನ್ಸರ್ಟ್ ಮಾಡ್ತಿದ್ದೀನಿ. ಇನ್ನು ನೋಡಿ, ಬೀಡನ್ನು ಹಾಕಿದ ನಂತರ ಆ ಬೀಡನ್ನ ನಾವು 1 ಟೈಮ್ ಲಾಕನ್ನು ಮಾಡ್ಕೊಳ್ಳೋಣ.
ಲಾಕ್ ಮಾಡಿದ ನಂತರ ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಒಂದು ಕ್ರಿಯೇಟ್ ಆಗಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಆ ಟ್ರಯಾಂಗಲ್ ಶೇಪ್ ಒಳಗಡೆ, ಆ ಸ್ಪೇಸ್ ಒಳಗಡೆ ನಾವು ಎಗೇನ್ ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಸ್ಟಾರ್ಟಿಂಗ್ ಮಾತ್ರ ನಮಗೆ ಡಿಸೈನ್ ಬರೋದಕ್ಕೆ ಟ್ರಯಾಂಗಲ್ ಸ್ವಲ್ಪ ಲೆಂತಿಯಾಗಿರಲಿ ಅಂತ ತ್ರಿಬಲ್ ಕ್ರೋಶ ತೊಗೊಂಡಿದ್ದು. ನಂತರ ನಾವು ಬೀಡ್ ಲಾಕ್ ಮಾಡಿದ ನಂತರ ಅಲ್ಲಿ ಟ್ರಯಾಂಗಲ್ ಶೇಪ್ ಕ್ರಿಯೇಟ್ ಆಗಿರುತ್ತಲ್ಲ, ಅದರೊಳಗಡೆ ನಾವು ಎಷ್ಟು ಡಬಲ್ ಕ್ರೋಶ ಇಡ್ಸುತ್ತೆ ಅಷ್ಟು ನಾವು ಕಂಪ್ಲೀಟಾಗಿ ಮಾಡ್ತಾ ಹೋಗಬೇಕು. ಅಂದರೆ ಆ ಬೀಡ್ನ ಸೈಜ್ನಲ್ಲೇ ಅದು ಡಬಲ್ ಕ್ರೋಶ ಕ್ರಿಯೇಟ್ ಆಗ್ತಾ ಹೋಗುತ್ತೆ ನೋಡಿ. ಸೊ ಅದಕ್ಕೋಸ್ಕರ ಆ ಬೀಡ್ನ ಈ ಶೇಪ್ನಲ್ಲಿ ನಾನು ಇರೋದನ್ನು ತೊಗೊಂಡಿದ್ದೀನಿ, ಅಂದರೆ ಗೋಧಿ ಶೇಪ್ನಲ್ಲಿ. ಸೊ ಇದೇ ರೀತಿ ನಾವು ಕಂಪ್ಲೀಟ್ ಡಬಲ್ ಕ್ರೋಶವನ್ನು ಅದರೊಳಗಡೆ ಎಷ್ಟು ಫಿಲ್ ಆಗುತ್ತೆ ಅಷ್ಟು ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಹ್ಯಾಂಡ್ ಮೂಮೆಂಟ್ ಸ್ವಲ್ಪ ಸ್ಪೀಡ್ ಆಗೋವರೆಗೂ ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇರಿ. ಸ್ವಲ್ಪ ನಿಮಗೆ ಎಕ್ಸ್ಪರ್ಟ್ ನೀವು ಆಗೋವರೆಗೂ, ಏಕೆಂದರೆ ಅಲ್ಲಿ ನಿಮಗೆ 6 ದಾರ ತೊಗೊಂಡಿರೋದ್ರಿಂದ ಸ್ವಲ್ಪ ಒಂದು ದಾರ ನಮಗೆ ಮಿಸ್ ಆದ್ರೂ ಡಿಸೈನ್ನಲ್ಲಿ ದಾರ ಮಿಸ್ ಆಗಿರೋ ದಾರ ಎದ್ದು ಕಾಣಿಸ್ತಾ ಇರುತ್ತೆ. ಸೊ ನಿಧಾನವಾಗಿ ನೀವು ಇದನ್ನು ಮಾಡ್ತಾ ಹೋಗಬೇಕು, ಡಬಲ್ ಕ್ರೋಶ ಕಂಪ್ಲೀಟಾಗಿ ರೆಡಿ ಆಗೋವರೆಗೂ, ಅಲ್ಲಿ ಫಿಲ್ ಆಗೋವರೆಗೂ. ನೋಡಿ, ಇನ್ನೇನು ಇಲ್ಲಿ ಡಬಲ್ ಕ್ರೋಶ ಹಾಕ್ತಾ ಇರೋದು, ಇಲ್ಲಿ ಡಿಸೈನ್ ಒಳಗಡೆ ಟ್ರಯಾಂಗಲ್ ಫಿಲ್ ಆಗ್ತಾ ಇದೆ. ಇನ್ನು 1 ಇಲ್ಲ 2 ಇಡ್ಸುತ್ತೆ ಅಷ್ಟೇ. ಅಂದರೆ ಇಲ್ಲಿ ಅಟ್ಲೀಸ್ಟ್ ಒಂದು 9 to 12 ಇಡ್ಸ್ಬೋದು ಅಂತ ಹೇಳ್ತೀನಿ. ಸೊ ನಿಮಗೆ ಕೌಂಟಿಂಗ್ ಬೇಡ ಅಂದರೆ ನಿಮ್ಗೆ ಅದೆಷ್ಟು ಫಿಲ್ ಆಗುತ್ತೆ ಅಷ್ಟು ಮಾಡ್ಕೊಳ್ಳಿ. ನೋಡಿ, ಡಿಸೈನ್ ರೆಡಿ ಆಗಿದೆ. 2ನೇದು ಈಗ ನಾವು 3 ಚೈನ್ ಹಾಕಿದ್ವಲ್ಲ, ಆ 3 ಚೈನ್ ಮೇಲೆ ನಾವು ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಒಳಗಡೆನೆ ನಾವು ತೋರಿಸ್ತಾ ಇದ್ದೀವಿ ನೋಡಿ. ಆ ಲಾಕ್ ಒಳಗಡೆ ನಾವು ಲಾಕನ್ನು ಮಾಡಿಕೊಂಡ್ರೆ ಇಲ್ಲಿ ಫಸ್ಟ್ ಒಂದು ಸೆಕೆಂಡ್ ಡಿಸೈನ್ ರೆಡಿ ಆಗಿರೋದು ನಿಮಗೆ ಕಾಣಿಸುತ್ತೆ ನೋಡಿ, ತೋರಿಸ್ತಾ ಇದ್ದೀನಿ. ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರೋ ಡಿಸೈನ್ ರೆಡಿ ಆಗಿದೆ, ಸ್ಲ್ಯಾಂಟಿಂಗ್ ಆರ್ಚು. ಸೊ ಇದ್ರ ಪಕ್ಕದಲ್ಲಿ ನಾವು 3 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಅಂದರೆ ಬೇಸ್ ಎಲ್ಲ ಕಂಪ್ಲೀಟ್ 3 ಚೈನಲ್ಲೇ ಇದೆ. ಆ 3 ಚೈನ್ನ ಮೇಲೆ ಮತ್ತೆ ಹೇಗೇನು ಒಳಗಡೆ ನಾವು ಸಿಂಗಲ್ ಲಾಕನ್ನು ಮಾಡ್ಕೊತ ಹೋಗೋಣ. ಕಂಪ್ಲೀಟ್ ಸಿಂಗಲ್ ಲಾಕಿಂದ ನಾವು ಕವರ್ ಮಾಡ್ತಾ ಹೋಗಬೇಕು. ಇಲ್ಲಿ ನಾವು ಕುಚ್ಚನ್ನು ಹಾಕ್ಕೊತೀವಿ. ಸೊ ಆ 3 ಚೈನ್ನಲ್ಲಿ ನಾವು ಮೇಲೆ ಮತ್ತೆ 3 ಚೈನ್ ಹಾಕಿದ್ರೆ 2 ಲೈನ್ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಅದು ಬೇಡ ಅಂತ ನಾನು 3 ಚೈನ್ನ ಒಳಗಡೆ ಹೇಗೇನು ನಾನು ಲಾಕ್ ಮಾಡ್ತಿದ್ದೀನಿ, ಅದನ್ನು ಕಂಪ್ಲೀಟ್ ಕವರ್ ಮಾಡ್ತಾ ಇದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ಡಿಸೈನ್ ಅದು ಹಾಕಿದ ಮಾತ್ರ 3 ಚೈನ್ನಲ್ಲಿ ರೆಡಿ ಆಗಿದೆ. ಹಾಕಿ ಮತ್ತೆ ನಾವು ಹೇಗೇನು ಮತ್ತೆ 2 ಚೈನ್ನ ತೊಗೊಳ್ಳೋಣ, ಮತ್ತೆ ಸೇಮ್ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಅದರೊಳಗಡೆ ನಾವು 3 ಚೈನ್ ಒಳಗಡೆ ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ತೋರಿಸ್ತಾ ಇದ್ದೀನಿ ನೋಡಿ, ಡಬಲ್ ಕ್ರೋಶ 2ರಲ್ಲಿ ಒಂದು ಈ ಥರ ನಾವು ಡಬಲ್ ಕ್ರೋಶವನ್ನು ಎಷ್ಟು ಫಿಲ್ ಆಗುತ್ತೆ ಅಷ್ಟು ನಾವು 3 ಚೈನ್ನ ಒಳಗಡೆ ಕಂಪ್ಲೀಟಾಗಿ ಮಾಡ್ತಾ ಹೋಗಬೇಕು. ನೋಡ್ತಾ ಇರಿ ಡಿಸೈನ್ ಹಾಗೆಯೇ ತುಂಬಾ ಈಸಿ ಮತ್ತು ಅಷ್ಟೇ ಸುಲಭ, ಬೇಗನೆ ಆಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಟೈಮ್ ತಗೊಳೋದಿಲ್ಲ. 1 to 2 ಅವರ್ನಲ್ಲಿ ಕಂಪ್ಲೀಟಾಗಿ ಸೀರೆ ಡಿಸೈನ್ನ ಹಾಕಿ ಮತ್ತು ಕುಚ್ಚನ್ನು ಹಾಕಿ ರೆಡಿಯಾಗಿರುತ್ತೆ ನೋಡಿ. ಅದು ಡಿಸೈನ್ ಹಾಕಿದ ನಂತರ ಅದ್ರ ಪಕ್ಕದಲ್ಲಿ ನಾವು ತ್ರಿಬಲ್ ಕ್ರೋಶವನ್ನು ತೊಗೊಂಡು ನಾವು ಅಲ್ಲಿ ಲಾಕ್ ಮಾಡಿದ್ವಲ್ಲ 3 ಚೈನ್, ಲಾಕ್ನ ಮೇಲೆ ನಾವು ತ್ರಿಬಲ್ ಕ್ರೋಶವನ್ನು ಪಿಕ್ ಮಾಡ್ಕೋಬೇಕು ಮಾಡೋದಕ್ಕೆ. 2ರಲ್ಲಿ 1 ಈ ಥರ ತ್ರಿಬಲ್ ಕ್ರೋಶನು ಅಷ್ಟೇ ತುಂಬಾ ಈಸಿ. ಡಿಸೈನ್ ಲೆಂತಿಯಾಗಿ ಬರಬೇಕು ಅಂದರೆ ನಾವು ತ್ರಿಬಲ್ ಕ್ರೋಶವನ್ನು ಹಾಕ್ಕೋಬೇಕು. ಸೊ ಇದು ಟ್ರಯಾಂಗಲ್ ಕ್ರಿಯೇಟ್ ಆಗಲಿ ಅಂತ ನಾನು ಒಂದು ತ್ರಿಬಲ್ ಕ್ರೋಶವನ್ನು ಮಾಡಿಕೊಂಡು ಬೀಡನ್ನು ಇನ್ಸರ್ಟ್ ಮಾಡ್ಕೊತೀವಿ. ಬೀಡ್ ಹಾಕಿದ ನಂತರ ಆ ಬೀಡನ್ನ ಲಾಕ್ ಮಾಡ್ಕೊತೀವಿ. ಲಾಕ್ ಮಾಡಿದ ಮೇಲೆ ನೋಡಿ, ಅದರೊಳಗಡೆ ಟ್ರಯಾಂಗಲ್ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಹಾಕ್ತಾ ಹೋಗಬೇಕು. 1 ಟೈಮ್ ಮಾತ್ರ ತ್ರಿಬಲ್ ಕ್ರೋಶ, ಬೀಡ್ ಲಾಕ್, ಆಮೇಲೆ ಡಬಲ್ ಕ್ರೋಶ. ಸೇಮ್ ಡಿಸೈನ್ನ ಕಂಪ್ಲೀಟಾಗಿ ನಾವು ಡಬಲ್ ಕ್ರೋಶನಲ್ಲೇ ಫಿಲ್ ಮಾಡ್ತಾ ಹೋಗಬೇಕು ನೋಡಿ. ಈ ಥರ ಡಬಲ್ ಕ್ರೋಶ ರೆಡಿ ಆದಮೇಲೆ ಲಾಕನ್ನು ಮಾಡ್ಕೊತೀವಿ. ಅದೇ ರೀತಿ ಕಂಪ್ಲೀಟ್ ಡಿಸೈನ್ನ ಮತ್ತೆ ಲಾಕ್ ಆದ ನಂತರ ಡಿಸೈನ್ ಪಕ್ಕದಲ್ಲಿ ಒಂದು ಕುಚ್ಚು ಬರೋದಕ್ಕೋಸ್ಕರ ಕುಚ್ಚನ್ನು ಕಂಪ್ಲೀಟಾಗಿ 3 ಚೈನಲ್ಲಿ ಕವರ್ ಮಾಡ್ತೀವಿ. ಇದೇ ರೀತಿ ನಾವು ಕಂಪ್ಲೀಟ್ ಡಿಸೈನ್ನ ನೋಡಿ ಮಾಡ್ತಾ ಹೋಗಬೇಕು. ತೋರಿಸ್ತಾ ಇದ್ದೀನಿ. ಮತ್ತೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿದ ನಂತರ ಪಕ್ಕದಲ್ಲಿ ಮತ್ತೆ ಡಿಸೈನ್ನ ಹಾಕ್ತಾ ಹೋಗಬೇಕು. ಈ ಥರ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರೋಂಥ ಡಿಸೈನ್ ರೆಡಿ ಆಗುತ್ತೆ ನೋಡಿ, ತೋರಿಸ್ತಾ ಇದ್ದೀನಿ. ಡಿಸೈನ್ ಕಂಪ್ಲೀಟ್ ಆಗಿದೆ. ಮತ್ತೆ 3 ಚೈನ್ ಹಾಕಿದ್ದೀನಲ್ಲ, ಅದರ ಒಳಗಡೆ ನಾವು ಕುಚ್ಚನ್ನು ಹಾಕ್ಕೊತೀವಿ. ಕುಚ್ಚನ್ನ ನಾನಲ್ಲಿ 120ರಿಂದ 140 ಎಳೆ ತೊಗೊತೀನಿ. 1 ಟೈಮ್ ಹಿಂಗೆ ಸುತ್ಕೊಂಡಾಗ ಅದನ್ನು ಕಟ್ ಮಾಡಿ ಫೋಲ್ಡ್ ಮಾಡಿದ್ರೆ ಅದು ಡಬಲ್ ಆಗುತ್ತೆ. ಅಂದರೆ 120 ಅಂದರೆ 240 ಎಳೆ ಕಂಪ್ಲೀಟ್ ಆಗಿರುತ್ತೆ ನೋಡಿ. ಕುಚ್ಚು ಹಾಕಿದ ನಂತರ ಎಷ್ಟು ಚಂದವಾಗಿ ಕಾಣಿಸ್ತಾ ಇದೆ. ತುಂಬಾ ಈಸಿ ಮಾಡೋದು, ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಮ ಸ್ಯಾರಿಗೆ ಹಾಕ್ಕೊಳ್ಳಿ, ಇಷ್ಟ ಆಗಿದ್ರೆ. ತುಂಬಾ ಕ್ಯೂಟ್ ಆಗಿದೆ. ಹೇಗೆ ಬಂತು ಡಿಸೈನ್ ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟನ್ನು ಮಾಡ್ತಾ ಇರಿ. ಇದೇ ರೀತಿ ನಿಮಗೆ ಒಳ್ಳೊಳ್ಳೆ ಡಿಸೈನ್ನ ಹಾಕಿ ತೋರಿಸ್ತೀನಿ. ಸಿಂಪಲ್ ಡಿಸೈನಿಂದ ನಿಮಗೆ ಗ್ರ್ಯಾಂಡ್ ಡಿಸೈನ್, ಬ್ರೈಡಲ್ ಡಿಸೈನು ಸಹ ತೋರಿಸ್ತೀನಿ. ನಾವು ಇದಕ್ಕೆ ಡಿಸೈನ್ ಬಂದ್ಬಿಟ್ಟು ನಮಗೆ ಇದು 700 to 800 ಚಾರ್ಜ್ ಮಾಡ್ಬೋದು ಅಂತಲೇ ಹೇಳ್ಬೋದು. ತುಂಬಾ ಈಸಿ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ದಲೇ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಲೈಕನ್ನು ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟನ್ನು ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು.
ತುಂಬ ಧನ್ಯವಾದಗಳು. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕನ್ನು ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ ಯು.